ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಕಾರ್ಯಕ್ರಮದ ಮೂಲಕ ನಮ್ಮ ಹಲವಾರು ಸಮಸ್ಯೆಗಳಿದಾವೆ ಬೀದಿ ವ್ಯಾಪಾರಿಗಳಿಗೆ. ಅದರಲ್ಲಿ ಮಹಿಳೆಯರಿಗೆ ತುಂಬಾ ತೊಂದರೆ ಇದೆ. ಅದನ್ನ ನಾವು ಸರ್ಕಾರದಿಂದ ಪಡ್ಕೋಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮದ ಮೂಲಕ ಅವರನ್ನ ಕೇಳಬೇಕು ಅಂತ ಸಹ ನಾವು ಇದ್ದೀವಿ. ಹಂಗಾಗಿ ನಾವು ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸಿಕೊಳ್ತೇವೆ. ಇನ್ನು ಕೊಟ್ಟಿಲ್ಲ ನಮಗೆ ಬೀದಿ ವ್ಯಾಪಾರಿಗಳಿಗೆ. ಮತ್ತೆ ಮಹಿಳೆಯರಿಗೆ ಎಲ್ಲೂ ಶೌಚಾಲಯ ಸೌಲಭ್ಯ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ನಾವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ತುಂಬಾ ನಮ್ಮ ಸೌಲಭ್ಯ ಇರೋ ಕಡೆ ನಾವು ಹುಡ್ಕೊಂಡು ಹೋಗ್ಬೇಕು. ನಮ್ಗೆ ಹತ್ರ ಎಲ್ಲೂ ನಾವಿರೋಂಥ ಜಾಗದಲ್ಲಿ ಮಾರ್ಕೆಟ್ ವ್ಯವಸ್ಥೆಗಳು ಎಲ್ಲೂ ಇಲ್ಲ. ಆಮೇಲೆ ಪೊಲೀಸ್ಗಳಿಂದ ತುಂಬಾ ತೊಂದರೆ ಇದೆ. ಅಲ್ಲಿ ಪ್ರಾಬ್ಲಮ್ ಇರಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಲ್ಲ. ಬಂದು ಬೀದಿ ವ್ಯಾಪಾರಿಗಳಿಂದಾನೇ ತೊಂದರೆ ಅಂತೇಳಿ ಅವ್ರುಗಳನ್ನ ತೆಗೆಸ್ತಾ ಇದ್ದಾರೆ, ತೆರವುಗೊಳಿಸ್ತಾ ಇದ್ದಾರೆ. ಎಲ್ಲ ಕಡೆ ಇಡೀ ಬೆಂಗಳೂರಲ್ಲಿ ಸುಮಾರು ಕಡೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ತೆರವುಗೊಳಿಸ್ತಾನೆ ಇದ್ದಾರೆ. ಪ್ರಾಬ್ಲಮ್ ಬರ್ತಾನೆ ಇದೆ. ನಾವು BBMP ಅವ್ರ ಗಮನಕ್ಕೂ ತಂದಿದ್ದೀವಿ ಅದನ್ನ. ಮತ್ತೆ DVC ಕಮಿಟಿಯಲ್ಲೂ ಸಹ ಅದನ್ನ ಇಟ್ಟಿದ್ದೀವಿ. ಎಲ್ಲ ಕಡೆ ಈಗ ಪೊಲೀಸ್ ತೆಗೆಸ್ತಾ ಇರೋದ್ರಿಂದ ಅದನ್ನ ಸ್ವಲ್ಪ ಮಾತಾಡಿ ಬಗೆಹರಿಸ್ಕೊಡಿ ಅಂತ ಸಹ ನಾವು ಕಮಿಷನರ್ ಹತ್ರನೂ ಮಾತಾಡಿದ್ದೀವಿ. ಅವರು ಅದ್ರ ಬಗ್ಗೆ ಗಮನಕ್ಕೆ ತಂದು ಮಾತಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತೆ ಇದ್ರದ್ದು ಮಹಿಳೆಯರಿಗೆ ಎಲ್ಲಾದ್ರೂ ಒಂದ್ ಕಡೆ ಇದು ಮಾರ್ಕೆಟ್ ಮಾಡ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಾವು ವಿಕಾಸ್ ಸರ್ ಹತ್ರ ಮಾತಾಡಿದೀವಿ, ಸ್ಪೆಷಲ್ ಕಮಿಷನರ್ ಹತ್ರ. 15 ದಿನಕ್ಕೆ ನಮ್ಗೆ ID ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಈಗ ಅವ್ರ ಕಾರ್ಡ್ಗಳದ್ದು ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಇರಲಿಲ್ಲ, ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಅದು ಚೇಂಜಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಕಡೆಯಿಂದ ನಾವೇನು ಮನವಿ ಕೊಡ್ತಾ ಇದೀವಿ ಅಂದ್ರೆ, ಈಗ ಏನು ಟೈಪ್ ಆಗಿ ದುಡ್ಡು ಕೊಟ್ಟು ಏನ್ ಖರ್ಚು ಮಾಡಿದಾರ ಅವರು ಅದನ್ನ ಕೊಟ್ಬಿಡ್ಲಿ. ಅದಕ್ಕೆ ಅದು ಗ್ರೇಟರ್ ಬೆಂಗಳೂರಿಗೆ ಆ ವಾರ್ಡ್ಗಳಲ್ಲಿ ಮಾಡಿಬಿಟ್ಟು ನಿಮ್ಗೆ 15 ಡೇಸ್ಗೆ ನಿಮಗೆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇನ್ನ ಬಂದಿಲ್ಲ ಅದು. ಆಮೇಲೆ ಅದರಿಂದ ಇನ್ನೊಂದು ನಮ್ಗೆ ಸಮಸ್ಯೆ ಆಗ್ತಾ ಇರೋದು, ಈಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಮುಖ್ಯ ಕಾರಣ ಏನಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಆಗ್ಲಿಂದ ಏನು ವ್ಯಾಪಾರ ಮಾಡ್ಕೊಂಡ್ ಬರ್ತಿದಾರೋ ಅವ್ರು ಇರೋದು 20 ಜನ ಇದ್ರೆ 60 ಜನ ಬರೀ ಅಂಗಡಿಗಳವರೇ ಹಾಕೊಂತ ಇದ್ದಾರೆ. ಈಗ ನಾವು ಒಂದು ಅಂಗಡಿ ಮಾಡಿರ್ತಾರೆ, ಅಂಗಡಿ ಮುಂದ್ಗಡೆ ಆ ಅಂಗಡಿ ಅವ್ರದೇ 4 ಗಾಡಿ ಇರುತ್ತೆ. ಅವರು ಬೀದಿ ಬದಿಗೂ ಬರಲ್ಲ, ಈ ಕಡೆ ಅಂಗಡಿಗೂ ಬರಲ್ಲ. ಅದು ಸಮಸ್ಯೆಯಿಂದಾನೇ ನಮ್ಗೆ ವೆಂಡರ್ಗಳು ಎಲ್ಲರಿಗೂ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದನ್ನ BBMP ಅವರು ಅಂಗಡಿಗಳವ್ರು ಯಾರು, ಈ ಲೈಸೆನ್ಸ್ ಬಂದ್ರೆ ನಮ್ಗೆ ಬೀದಿ ವ್ಯಾಪಾರಿಗಳು ಯಾರು ಅಂತ ಗೊತ್ತಾಗೋದು. ಈಗ ಇವರು ಲೈಸೆನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾರೆ, ವ್ಯಾಪಾರ ಮಾಡೋಂಥವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಅಂದ್ರೆ ಹಳೆ ಬೀದಿ ವ್ಯಾಪಾರಿಗಳು ಅವಾಗ್ಲಿಂದ ಏನ್ ಮಾಡ್ಕೊಂಡ್ ಬರ್ತಾ ಇದಾರೋ ಅವ್ರಿಗೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಇದನ್ನ ನಾವು ಫಸ್ಟ್ BBMP ಅವ್ರಿಗೆ ಹೇಳ್ತಾ ಇದೀವಿ. ಫಸ್ಟ್ ಅಂಗಡಿಗಳವರು 4 ಅವ್ರಿಗೆ ಬಾಡಿಗೆ ಕೊಟ್ಟಿರೋರು ಸಮೇತವಾಗಿ ಹೇಳ್ಬಿಡ್ತಾ ಇದಾರೆ, ನೀವು ಅಂಗಡಿ ಮುಂದೆ ನೀವು ಯಾರಿಗೂ ಬೇರೆಯವ್ರು ಜಾಗ ಕೊಡಬೇಡಿ ಅಂತ. ಅಲ್ಲಿಗೆ ಅವ್ರಿಗೆ ಅನುಕೂಲ ಸಿಗ್ತಾ ಇದೆ ಹೊರತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಸಿಗ್ತಾ ಇಲ್ಲ. ಇದನ್ನ ಮಾಡಬೇಕಾಗಿರೋದು ನಮ್ಮ BBMP ಅವರು. ಕಿಶೋರ್ ಸರ್ 15 ದಿನಕ್ಕೆ ನಿಮ್ಗೆ ಬೀದಿ ಬದಿಯ ಲೈಸೆನ್ಸ್ಗಳದ್ದು ಏನಿದೆಯೋ ಅದನ್ನ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಂದಿದ್ದಾರೆ. ಕರೆಕ್ಟ್ ಆಗಿ ಇರ್ಬೇಕು ಅಂತ ನಾವು ಅದನ್ನ ಹೇಳ್ಕೊಡ್ತಾ ಇದೀವಿ ಸರ್. ಅದನ್ನ ಕಲಿತಾ ಇದ್ದಾರೆ, ಪ್ರಕರಣ ಮಾಡಿ ಅಂತಾನೆ ಹೇಳ್ತಾ ಇದೀವಿ ಸರ್. ಅವ್ರು ಮಾಡ್ತಾರೆ ಸರ್. ಹೊರಗಡೆಯಿಂದ ಬಂದವರೇ ಇರೋದು, ಇಲ್ಲಿನವ್ರು ಯಾರು ವ್ಯಾಪಾರಸ್ಥರು ಕಮ್ಮಿ, ಹೊರಗಡೆ ಬಂದಿರೋದು. ಮತ್ತೆ ಅದನ್ನ ಗುರುತಿಸೋರು ಯಾರು? BBMP ಕೆಲಸ ಮಾಡ್ಬೇಕು. ಎಲ್ಲಿ ಮಾಡ್ತಾ ಇದೆ BBMP? ನಾವು ಕಂಪ್ಲೇಂಟ್ ಕೊಡ್ತೀವಿ, ಇಸ್ಕೋತಾರೆ, ಸುಮ್ಮನೆ ಇಟ್ಕೋತಾರೆ. ಯಾಕೆ ಕೆಲಸ ಮಾಡ್ತಾರ ಸರ್? ಈಗ ನಾವಿರೋ ಕಡೆ ಏನ್ ಮಾಡ್ತೀವಿ, ನಮ್ ಕಮಿಟಿ ಇರೋ ಕಡೆ ನಾವು ಹೋಗ್ತೀವಿ, ಕೆಲಸ ಮಾಡ್ತೀವಿ, ಒಪ್ಕೋತೀವಿ, ಅಲ್ಲಿ ನಾವು ತೆಗಿಸ್ತೀವಿ. ಎಲ್ಲಾ ಕಡೆನೂ ಎಲ್ಲರೂ ಇರ್ತಾರೆ ಅಂತ ನಾವ್ ಹೆಂಗ್ ಗುರುತಿಸಕ್ಕಾಗತ್ತೆ ಸರ್? ಅದನ್ನ ಏನ್ ಮಾಡಿದೀರ ನೀವು ಫಸ್ಟ್ ಬೀದಿ ವ್ಯಾಪಾರಿಗಳಿಗೆ? ID ಕಾರ್ಡ್ ಕೊಟ್ಟಿರೋ ನಾವು ಬೀದಿ ಫುಟ್ಪಾತ್ ವ್ಯಾಪಾರ ಮಾಡ್ತೀವಿ. ID ಕಾರ್ಡ್ 5-6 ವರ್ಷದ ಮುಂಚೆನೆ ID ಕಾರ್ಡ್ ತಗೊಂಡಿದೀವಿ ನಾವು. ID ಕಾರ್ಡ್ ತಗೊಂಡ್ರು ಎಲ್ಲಾ ಕಡೆನೂ ಬೀದಿ ವ್ಯಾಪಾರಿಗಳು ನೀಟಾಗಿದ್ದಾರೆ. ಎಲ್ಲ ಒಂದೊಂದ್ ಕಡೆ ಮಿಸ್ ಆಗಿ, ಎಲ್ಲ ಒಂದೊಂದ್ ಕಡೆ ತಪ್ಪಾಗಿ ವ್ಯಾಪಾರ ಮಾಡೋ ಜಾಗನ ಗುರುತಿಸಿ ಬೀದಿ ವ್ಯಾಪಾರಿಗಳಿಗೆ ಸ್ವಲ್ಪ ಜಾಗ ಗುರುತಿಸಿ ಕೊಟ್ಬಿಡಿ, ಆಗ ಅವ್ರು ಅಲ್ಲಲ್ಲೇ ವ್ಯಾಪಾರ ಮಾಡ್ತಾರೆ, ತೊಂದರೆ ಇರಲ್ಲ ಅಂತ ಎಷ್ಟು ವರ್ಷಗಳಿಂದ ಕೇಳ್ತಾ ಇದೀವಿ. ಆ ಕಡೆ ಗಮನನೇ ಕೊಟ್ಟಿಲ್ಲ. ನನ್ನ ಹೆಸರು ಇಸ್ಮಾಯಿಲ್ ಅಂತ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ವೆಂಡಿಂಗ್ ಝೋನ್ ಅಂತ ಸರ್ಕಾರನೇ ಬಯಸಿರೋದು ಹೇಳಿ ನಮಗೆ ವೆಂಡಿಂಗ್ ಝೋನ್ ಮಾಡಿ ಕೊಡ್ತೀವಿ ಅಂತ ಸಮೀಕ್ಷೆನೂ ಮಾಡಿದ್ದಾರೆ. ಕೆಲವು ಜಾಗದಲ್ಲಿ ಮಾಡ್ಬಿಟ್ಟು ಕೆಲವು ಜಾಗದಲ್ಲಿ ಇನ್ನೂ ಸರ್ವೆ ಮಾಡ್ತಾ ಇದೀವಿ ಅಂತ ಸ್ಟಾಪ್ ಮಾಡಿಬಿಟ್ರು. 6 ತಿಂಗಳಾಯ್ತು ಮಾಡಿ. ಈಗ ಗಾಂಧಿನಗರ ಇರ್ಬೋದು, ಚಳ್ಳಹಳ್ಳಿ ಕ್ರಾಸ್ ಇರ್ಬೋದು, ಆ ಕಡೆ ಎಲ್ಲ ಮಾಡಿದ್ದಾರೆ. ಕೆಲವು ಜಾಗದಲ್ಲಿ ಮಾಡಿದ್ದಾರೆ. ವೆಂಡಿಂಗ್ ಝೋನ್ ಮಾಡಬೇಕಪ್ಪ, ನಿಮಗೆ ಸಮೀಕ್ಷೆ ಮಾಡಿರೋದೆಲ್ಲ ನಮ್ಮ ಹತ್ರ ಫೋಟೋಸ್ ಇದೆ ಸರ್. ಇವ್ರನ್ನ ಹೊತ್ತವರೆಗೂ ನಮಗೆ ಯಾವುದ್ರ ಬಗ್ಗೆ ಮಾಡಿಸ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದಿಂದ ಬಂದಿದ್ದೀನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ. ನಮ್ಮ
ನಮ್ಮ ರಾಜ್ಯಾಧ್ಯಕ್ಷರು ಬರೋಕ್ಕಾಗಿಲ್ಲ, ಹಾಗಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಸಂಘಟನೆಯಿಂದ. ಮೊದಲನೇದಾಗಿ ನಾವು ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಕ್ಕೆ ಇವಾಗ 19ನೇ ತಾರೀಕು ಸೋಮವಾರ ಏನು ನಡೆಯುತ್ತೋ ಕಾರ್ಯಕ್ರಮ ಅದನ್ನು ಮಾಡೋದಕ್ಕೆ ನಮ್ಮ ಸಂಘಟನೆಯಿಂದ ಮತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳಿಂದ ನಾವು ಅವರಿಗೆ ಬೆಂಬಲ ಕೊಡೋದಕ್ಕೆ ಸೂಚಿಸಿದ್ದೀವಿ. ನಾವು ಅವ್ರಿಗೆ ಬೆಂಬಲ ಕೊಡೋದಕ್ಕೆ ನಾವು ತಯಾರಿದ್ದೇವೆ. ಎರಡನೇ ವಿಷಯ, ಟೌನ್ ವೈಂಡಿಂಗ್ ಕಮಿಟಿ TVC. ಇವಾಗ ತಾವೆಲ್ಲ ಕೇಳ್ದಂಗೆ ಬೀದಿಯಲ್ಲಿ ಎಂತ ವ್ಯಾಪಾರ ಮಾಡ್ತೀರಾ, ನಿಮ್ಗೆ ಜಾಗ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಒಳ್ಳೆ ಪ್ರಶ್ನೆ. ನಾನು ತಮ್ಮನ್ನು ಕೇಳ್ತೀನಿ, ಈ ಟೌನ್ ವೆಂಡಿಂಗ್ ಕಮಿಟಿ ಅಂತಂದಾಗ ಅವರು ಒಂದು ವೆಂಡಿಂಗ್ ಝೋನ್ ಅಂತ ಮಾಡ್ಕೊಡ್ಬೇಕು ಸರ್ಕಾರದಿಂದ. ಅದು ಎಲ್ಲೇ ಆಗಿರ್ಬೋದು. ಆ ಸರ್ಕಾರದಿಂದ ಅವ್ರು ವೆಂಡಿಂಗ್ ಝೋನ್ ಮಾಡಿಕೊಟ್ರೆ ಅವ್ರ ಪಾಡೋದು ಅವರು ಆ ಝೋನಲ್ಲಿ ಹೋಗಿ ಅವ್ರು ಮಾಡ್ಕೊತಾರೆ. ಅದು ವ್ಯಾಪಾರ ಆಗುತ್ತೋ ಬೋಣಿ ಆಗುತ್ತೋ ಬಿಡುತ್ತೋ ಅದು ನಮ್ಮ ಮನೆ ಬರ. ಸರ್ಕಾರದವ್ರು ನಮಗೆ ವ್ಯಾಪಾರನೇ ಮಾಡೋಕ್ಕೆ ಜಾಗನೇ ಕೊಟ್ಟಿಲ್ಲ ಅಂತಂದ್ರೆ ಅವ್ರೆಲ್ಲಿ ಬದುಕಬೇಕು, ಅವ್ರೆಲ್ಲಿ ಜೀವನ ಮಾಡ್ಬೇಕು? ಮತ್ತೆ ಒಬ್ರು ನಮ್ ಕಾರ್ಡ್ ಬೇಡ, ನಾವು ಪ್ಯಾಡಲ್ ಮಾಡಿಸ್ತೀರಿ, ನಾವು ಇನ್ನೊಬ್ರ ಹತ್ರ ನಾವು ಕಾರ್ಡ್ ಬಿಡುಗಡೆ ಮಾಡಿಸ್ತೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಬೇಡ. ಅದು ಏನೋ ರಾಜಕೀಯನ ದಯವಿಟ್ಟು ಬೀದಿ ವ್ಯಾಪಾರದವ್ರು ತರಬೇಡಿ. ನೀವು ಬೆಳ್ಕೊಂಡು ಹೋಗಿರೋದು ಬೀದಿ ವ್ಯಾಪಾರದಿಂದ ಇವತ್ತು ರಾಜಕೀಯಕ್ಕೆ ಹೋಗಿದ್ದೀರಾ, ನಮಗೇನು ಅಭ್ಯಂತರ ಇಲ್ಲ. ನಾವು ಕೇಳ್ತಿರೋದು ಬೇರೆ ID ಕಾರ್ಡು, ಪ್ರಮಾಣ ಪತ್ರ ಬೀದಿ ವ್ಯಾಪಾರಿಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾರು ಕಾರಣ ಅಡ್ಡ ಆಗ್ತಾ ಇದಾರೆ ಅಂತ ನೀವು ಕೇಳಿದ ಸತ್ಯ, ನೀವು ಹೇಳಿದ್ದು ಸತ್ಯ ಸರ್. ಕಾಂಗ್ರೆಸ್ ಘಟಕದ ಅಧ್ಯಕ್ಷರೇ ಅಡ್ಡ ಆಗ್ತಾ ಇರೋದು. ID ಕಾರ್ಡ್ನ ನಿಲ್ಲಿಸಿ ಅಂತ ಲೆಟರ್ ಕೊಟ್ಟಿದ್ದವ್ರೇನೆ. ಹೌದು. ಅದಲ್ಲದೆ ಬೀದಿ ವ್ಯಾಪಾರಿಗಳನ್ನ ಮಲ್ಲೇಶ್ವರಂ 7th ಕ್ಲಾಸ್ 8th ಕ್ಲಾಸ್ ಸಂಪಿಗೆ ರೋಡ್ನ ಕ್ಲೀನ್ ಮಾಡಿ ಅಂತೇಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು ಅವರೇನೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಕಾಪಿ ಇದೆ. ಹೌದು, ಕಾಂಗ್ರೆಸ್ ಘಟಕದ ಅಧ್ಯಕ್ಷರೇ ಮಾಡ್ತಾ ಇರೋದು. ಈ ಬೆಂಗಳೂರು ಬೆಳ್ದಂಗೆ ಫುಟ್ಪಾತ್ ಬಂದಿದೆ ಅಷ್ಟೇ, ವ್ಯಾಪಾರ ಮಾಡ್ತಿದ್ದಾರೆ ಅವರು. ಅದನ್ನ ಬಿಟ್ಟು ಫುಟ್ಪಾತ್ ಯಾರು ಅತಿಕ್ರಮಣ ಮಾಡ್ಕೊಂಡಿಲ್ಲ, ಅವ್ರು ಯಾವುದು ಇದು ಮಾಡಿಲ್ಲ. ಅವ್ರಿಗೆ ಬೇಕಾಗಿರೋದೇನು 2014 ಆಕ್ಟ್ ಕಾನೂನು ಏನಿದೆ, ಆ ಕಾನೂನು ಆಕ್ಟ್ ಅನ್ನ ಎಕ್ಸ್ಪೋಸ್ ಮಾಡಿ ಅದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರದೇ ಒಂದು ಸಂಘಟನೆ ಇದೆ, ಬೀದಿ ವ್ಯಾಪಾರಿಗಳ ಒಕ್ಕೂಟ ಅಂತೇಳಿ. ಅದರಲ್ಲಿ ಅವ್ರ ರಾಜ್ಯಾಧ್ಯಕ್ಷರು ಅಂತ ಏನೋ ತೋರಿಸ್ಕೊಂಡಿದ್ದಾರೆ. ಸೊ ಅದರಿಂದ ಲೆಟರ್ ಕೊಟ್ಟು ನಿಲ್ಲಿಸಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.